ತಮ್ಮ ಸಮಯ ನಮಗಿದೆ ಅಂತ ಹೇಳಿ ಮಾಹಿತಿ ಬಂತು. ಅಂಡ್ ಯು ಆರ್ ಟ್ರಾವೆಲಿಂಗ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಭರತ್ ಶೆಟ್ಟಿ ಸರ್, ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವ ಅತ್ಯಂತ ಗಂಭೀರವಾದ ಅಲಿಗೇಷನ್ ಅಂದರೆ ದ ಎಂಟೈರ್ ಪೊಟೆನ್ಷಿಯಲ್, ಎಕನಾಮಿಕಲ್ ಪೊಟೆನ್ಷಿಯಲ್ ಆಫ್ ದ ಕೋಸ್ಟಲ್ ರೀಜನ್ ಈಸ್ ಲಾಸ್ಟ್. ಅಂದರೆ ಕರಾವಳಿ ಭಾಗದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಇದ್ದ ಸಾಮರ್ಥ್ಯವೇ ಹಾಳಾಗಿ ಹೋಗಿದೆ. ಯಾಕಾಗಿ? ರಕ್ತ ಕಣ್ಣೀರಿನಿಂದಾಗಿ, ಇಲ್ಲಿ ಕೋಮು ಹೆಸರಲ್ಲಿ ನಡೀತಾ ಇರುವ ಗಲಭೆಗಳಿಂದಾಗಿ. ನೀವು ಅದೇ ಭಾಗದ ಜನಪ್ರತಿನಿಧಿ, ಹಾಗಾಗಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಬೇಕು. ಹೌದಾ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು ಸತ್ಯಾನ? ಈಗ ಪ್ರಿಯಾಂಕ್ ಖರ್ಗೆ ಇಸ್ ಅ ವೆರಿ ಇರ್ರೆಸ್ಪಾನ್ಸಿಬಲ್ ಪರ್ಸನ್. ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕರಾವಳಿ ಜಿಲ್ಲೆ ಇರ್ಬೋದು, ಅದ್ರ ಬಗ್ಗೆ ಮಾತಾಡ್ಲಿಕ್ಕಿಂತ ಮುಂಚೆ ಅವ್ರು ಸ್ವಲ್ಪ ಯೋಚನೆ ಮಾಡ್ಬೇಕು. ಅವ್ರು ಏನೋ ರಾಹುಲ್ ಗಾಂಧಿಗೆ ಪ್ಲೀಸ್ ಮಾಡ್ಲಿಕ್ಕೆ, ಬಕೆಟ್ ಹಿಡಿಲಿಕ್ಕೆ ಏನೋ ಒಂದು ಕಾರಣಕ್ಕಾಗಿ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಕರಾವಳಿ ಜಿಲ್ಲೆ ಇಡೀ ಸ್ಟೇಟ್ ಅಲ್ಲಿ, ನಮ್ಮ ಇಡೀ ಸ್ಟೇಟ್ ಅಲ್ಲ, ಇಡೀ ದೇಶದಲ್ಲಿ ಅಕಾರ್ಡಿಂಗ್ ಟು ಸಮ್ ಆಫ್ ದ ಸರ್ವೆ ಸೇಫೆಸ್ಟ್ ಸಿಟಿ ಇನ್ ವರ್ಲ್ಡ್ ಅಲ್ಲಿ 50th ಸೇಫೆಸ್ಟ್ ಸಿಟಿ. ಇವ್ರು ಅದನ್ನ ನಂಬದಿದ್ರೆ ತೊಂದರೆ ಇಲ್ಲ. ಈಗ ವೆನ್ ಇಟ್ ಕಮ್ಸ್ ಟು ಟ್ಯಾಕ್ಸ್ ಕಲೆಕ್ಷನ್, ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ನಂತರ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗುವುದು ಮಂಗಳೂರು. ಬೆಂಗಳೂರು ನಂತರ ಹೈಯೆಸ್ಟ್ ಕರ್ನಾಟಕದಲ್ಲಿ GSTP ರೇಟ್ ಇರೋದು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ, ಹಲವಾರು 20 ಹತ್ರ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಎಲ್ಲಾ ರೀತಿಯ ಅಭಿವೃದ್ಧಿ ಆಗ್ತಾನೆ ಇದೆ. ಈಗ ವಿದೌಟ್ ಎನಿ ಇಂಟರ್ಫಿಯರೆನ್ಸ್ ಫ್ರಮ್ ಹಿಸ್ ಡಿಪಾರ್ಟ್ಮೆಂಟ್, ಪ್ರಿಯಾಂಕಾ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ಇದೆ ITBT, ಅದರಿಂದ ಯಾವುದೇ ಇಂಟರ್ಫಿಯರೆನ್ಸ್, ಯಾವುದೇ ಸಹಾಯ ಇಲ್ಲದೆ ಸಾವಿರಾರು ಜನ ಇಲ್ಲಿ IT ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ IT ಕಂಪನಿ ಎಲ್ಲಿಂದ ಬಂತ ಹೇಳಿದ್ರೆ, ಎಷ್ಟೋ ಜನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, IT ಕಂಪನಿಯವರು ಇವಾಗಲೇ ಇಲ್ಲಿ ಮಂಗಳೂರಲ್ಲಿ ದೇ ಹ್ಯಾವ್ ಸೆಟ್ ಅಪ್ ದೇರ್ ಶಾಪ್. ಮಂಗಳೂರಲ್ಲಿ ಇವಾಗಲೇ ಆಲ್ರೆಡಿ IT ಕಂಪನಿಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಸಾವಿರಾರು ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇರ್ರೆಸ್ಪಾನ್ಸಿಬಲ್ ಅಂದ್ಬಿಟ್ರಿ. ನನ್ನ ಪ್ರಕಾರ ಸಚಿವರಾಗಿ ಕೇವಲ ಅವರು ಕಲಬುರಗಿ ಅಥವಾ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲ, ಇಡೀ ಕರ್ನಾಟಕದ ಗಮನ ವಹಿಸಬೇಕಾಗಿರೋದು ಅವ್ರ ಕರ್ತವ್ಯ. ಬಟ್ ಈ ಹೇಳಿಕೆ ಅವ್ರದಲ್ವಂತೆ. ಅವರು ಬಂಡವಾಳವನ್ನ ಹೂಡಿ ಅಂತ ಹೇಳಿ ಕೆಲ ಇನ್ವೆಸ್ಟರ್ಗಳ ಜೊತೆ, ಬಿಸ್ನೆಸ್ ಪರ್ಸನಾಲಿಟೀಸ್ ಜೊತೆ ಮಾತನಾಡುವಾಗ ಅವರ ಒಪಿನಿಯನ್ ಅಂತೆ ಕರಾವಳಿ ಭಾಗ, ಕೋಸ್ಟಲ್ ರೀಜನ್ ಆಫ್ ಕರ್ನಾಟಕ ಈಸ್ ನಾಟ್ ಸೇಫ್ ಫಾರ್ ಅಸ್. ಅದು ನಮಗೆ ಸುರಕ್ಷಿತವಾದ ಜಾಗ ಅಲ್ಲ ಬಂಡವಾಳ ಹೂಡ್ಲಿಕ್ಕೆ ಅನ್ನೋದು ಬಂಡವಾಳ ಹೂಡಿಕೆದಾರರ ಅಭಿಪ್ರಾಯ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವ್ರ ಮಾತು. ಐ ಡೋಂಟ್ ಟ್ರಸ್ಟ್ ಹಿಮ್ ಆನ್ ದಿಸ್. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಈವಾಗಲೇ ಹೂಡಿಕೆ ಮಾಡಿದಂತ 100 ಜನ ಇದ್ದಾರೆ. ಆಲ್ರೆಡಿ ದೇ ಆರ್ ರನ್ನಿಂಗ್ ಕಂಪನೀಸ್. ಇವ್ರೇನೋ ಬಂದು ಡೈಲಾಗ್ ಕೊಡ್ತಾ ಇದ್ದಾರೆ. ನಾನೊಂದು ವಿಷಯ ಹೇಳ್ತೇನೆ. ನಾವು ಇವ್ರ ಹತ್ರ ಗೌರ್ಮೆಂಟ್ ಹತ್ರ ಕೇಳಿದೇನಂತ, ನಮ್ಗೊಂದು IT ಪಾರ್ಕ್ ಮಾಡಿ ಕೊಡಿ ಅಂತ. ಅವರು ಏನೋ ಎಕರೆಗಟ್ಟಲೆ IT ಪಾರ್ಕ್ ಮಾಡ್ಲಿಕ್ಕೆ ಈಗ ಸರ್ಕಾರದ ಹತ್ರ ಆಗುದಿಲ್ಲ. ಜಾಗ ಅದರಲ್ಲಿ ನಮ್ಮ ಕಿಯೋನಿಕ್ಸ್ ಕಂಪನಿ ಹತ್ರ ಇದೆ, ಅದರಲ್ಲಿ ಮಾಡಿ ಅಂತ ಹೇಳಿದೆವು. ಅದ್ರಲ್ಲಿ ಈಗ ಮಾತುಕತೆ ಆಗಿ ನಂದೀಗ ಮೇ ಬಿ ಆಲ್ಮೋಸ್ಟ್ ಅನ್ ಇಯರ್ ಅಪ್, 9 ತಿಂಗಳು ಜಾಸ್ತಿ ಆಯ್ತು. ಅವರು ಇನ್ನೂ ಸಹ ಒಂದು ಟೆಂಡರ್ ಡಾಕ್ಯುಮೆಂಟ್ ಅನ್ನ, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಲ್ಲಿ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನ್ ರೆಡಿ ಮಾಡಿದ್ರು ಅದರಲ್ಲಿ ಫ್ಲಾಸ್ ಇತ್ತು. 3.5 ಎಕರೆ ಅಷ್ಟೇ. ಅದ್ರಲ್ಲಿ ಇನ್ನೂ ಸಹ ಇವರಿಗೆ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಫ್ಲೋಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೇಳಿದ್ರೆ ಜನ ಬರ್ತಾ ಇಲ್ಲ. ಜನ ಫುಲ್ ಇಲ್ಲಿ ರೆಡಿ ಇದ್ದಾರೆ. ಇವರ ನಮಗೆ ಅವಶ್ಯಕತೆ ಇಲ್ಲದೆ, ಸರ್ಕಾರದ ಇಂಟರ್ಫಿರೆನ್ಸ್ ಇಲ್ಲದೆ ಇಷ್ಟುವರೆಗೆ ಕರಾವಳಿ ಜಿಲ್ಲೆ ಇಲ್ಲಿನ ಸಂಸ್ಕಾರ ಸಂಸ್ಕೃತಿಯಿಂದಾಗಿ ಬೆಳೆದು ಬಂದಿದೆ. ಆದ್ರೆ ನೋಡಿ ಪ್ರಿಯಾಂಕ್, ಇನ್ನೊಂದು ಎರಡು ಪ್ರಶ್ನೆಯನ್ನ ಕೇಳಿ ನಿಮ್ಗೆ ರಿಲೀವ್ ಮಾಡ್ತೀನಿ. ನಾನು ಉಳಿದ ಪ್ಯಾನಲಿಸ್ಟ್ ಗಳ ಹತ್ರ ಹೋಗ್ತೀನಿ. ಬಟ್ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿರುವ ಟ್ವೀಟ್ ನಲ್ಲಿ 2 ಆರ್ಟಿಕಲ್ ಪೋಸ್ಟ್ ಮಾಡಿದ್ದಾರೆ ಸರ್. 2019 ಒಂದು, 2017 ಇಸ್ವಿಯದ ಒಂದು. ಒಂದ್ರಲ್ಲಿ ಹೇಳಲಾಗಿದೆ, ಕರ್ಫ್ಯೂ ವಿಲ್ ಹ್ಯಾವ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಸಿಟೀಸ್ ಡೆವಲಪ್ಮೆಂಟ್, ಎಕ್ಸ್ಪರ್ಟ್ ಸೇಸ್. ಅಂದ್ರೆ ಪದೇ ಪದೇ ಹೇರಲಾಗ್ತಾ ಇರುವ ಕರ್ಫ್ಯೂ ಯಾವ ಕಾರಣಕ್ಕೆ ನಿಮಗೂ ಗೊತ್ತಿದೆ, ವೀಕ್ಷಕರಿಗೂ ಗೊತ್ತಿದೆ. ಇದು ಸಿಟಿ ಡೆವಲಪ್ಮೆಂಟ್ಗೆ ಮಾರಕ ಆಗ್ತಾ ಇದೆ ಅಂತ ಹೇಳಿ ಮಂಗಳೂರಿನ ಒಂದು ವರದಿ. ಅನ್ರೆಸ್ಟ್ ಹಿಟ್ಸ್ ಟೂರಿಸಂ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವ ಈ ಸಂಘರ್ಷಗಳಿಂದಾಗಿ ಪ್ರವಾಸೋದ್ಯಮ ಇಲಾಖೆ ಮೇಲೆ ಹೊಡೆತ ಬಿದ್ದಿದೆ. 2 ಆರ್ಟಿಕಲ್ ಪೋಸ್ಟ್ ಮಾಡಿ ನೋಡಿ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ವರದಿಗಳು ಹೇಳ್ತಿದೆ. ಪ್ರಿಯಾಂಕ್ ಖರ್ಗೆ ಅವ್ರ ಮಾತು ನೋಡಿ. ವರದಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಬ್ಯಾಂಗ್ಳೂರನ್ನ ಬಿಟ್ರೆ ಯಾರು ಜಾಸ್ತಿ ನೆಕ್ಸ್ಟ್, ನೀವು ಯಾರ ಹತ್ರನೇ ಕೇಳಿ, ವಿಚ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಎಜುಕೇಶನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಅಥವಾ ಈಸ್ ಆಫ್ ಲಿವಿಂಗ್ ಇರ್ಬೋದು, ಕ್ವಾಲಿಟಿ ಆಫ್ ಲೈಫ್ ಇರ್ಬೋದು, ಯಾವುದು? ಇವ್ರು ಗುಲ್ಬರ್ಗನ, ಮಂಗಳೂರ? ಗುಲ್ಬರ್ಗದಲ್ಲಿ ಇನ್ನೂ ಶಾಲೆಗೆ ಹೋಗ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ವ್ಯಕ್ತಿ ಹತ್ರ. ಅವರ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಪಂಚಾಯತ್ ರಾಜ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಮುಳುಗಿ ಹೋಗಿದ್ದಾರೆ ಎಲ್ಲರೂ ಸಹ. ಪರ್ಸೆಂಟೇಜ್ ಬಿಟ್ರೆ ಮಾತುಕತೆ ಮಾಡೋದಿಲ್ಲ.
ಇವರು ಖಾಲಿ ರಾಹುಲ್ ಗಾಂಧಿಯನ್ನ ಪ್ಲೀಸ್ ಮಾಡ್ಲಿಕ್ಕೆ ಒಂದು ದಿನ RSS ಗೆ ಬೈಯೋದು, ಮತ್ತೊಂದು ಎಲ್ಲೆಲ್ಲ ಬಿಜೆಪಿ ಎಲ್ಲ ಗಟ್ಟಿಯಾಗಿ ಅವರ ಇದು ತಳಪಾಯ ಇದೆ, ಫೌಂಡೇಶನ್ ಇದೆ, ಅಲ್ಲೆಲ್ಲ ಈ ರೀತಿಯ ಮಾತುಕತೆ ಮಾಡಿ. ನೀವು ಕಂಪೇರ್ ಮಾಡಿ ಅಲ್ಲ, ನೀವು ಇಡೀ ಕರ್ನಾಟಕದಲ್ಲಿ ನಾನು ಆಗ ಹೇಳಿದೆ ಹೈಯೆಸ್ಟ್ GST ಪೀರಿಯಡ್ ನಮ್ದು, ಹೈಯೆಸ್ಟ್ ಹೆಲ್ತ್ ಕೇರ್, ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್. ಸರಿ ಸರ್, ನನ್ನ ಕಡೆ ಪ್ರಶ್ನೆ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಈ ರೀತಿ ಹೇಳಿಕೆಯ ಉದ್ದೇಶ ಏನಾಗಿರಬಹುದು ಅಂತ, ಉದ್ದೇಶ ಏನಾಗಿರಬಹುದು ಪ್ರಿಯಾಂಕ್ ಖರ್ಗೆ ಅವರ ಈ ರೀತಿಯ ಹೇಳಿಕೆ ಉದ್ದೇಶ? ಅವರಿಗೆ ಉದ್ದೇಶ ಇಲ್ಲಿಯ ವ್ಯವಸ್ಥೆ ಸರಿ ಇಲ್ಲ, ನಾವು ಬಂದ್ರೆ ಮಾತ್ರ ಸರಿ, ಆ ಟೈಪ್ ಏನೋ ಒಂದು ಮನಸ್ಥಿತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಒಂದನೇದಾಗಿ ಅವರಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಹೈದರಾಬಾದಿಗೆ ಹೋಗ್ತಾ ಇದೆ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇವರಿಗೆ ಆ ಕಂಪನಿಗಳನ್ನ ಉಳಿಸ್ಕೊಳ್ಳುವಂತ ತಾಕತ್ ಸಹ ಈ ವ್ಯಕ್ತಿಗಾಗ್ಬೋದು, ಈ ಸರ್ಕಾರಕ್ಕಾಗ್ಬೋದು ಇಲ್ಲ. ಸರಿ, ಇದೆಲ್ಲ ಇಶ್ಯೂನ ಡೈವರ್ಟ್ ಮಾಡ್ಲಿಕ್ಕೆ ಹಗಲು ರಾತ್ರಿ ಒಂದೇ RSS ಅನ್ನ ತೆಗೊಳ್ಳೋದು. ಯಾಕಂದ್ರೆ RSS ಇದು ನಮ್ಮ ಸಿದ್ಧಾಂತ ಏನಿದೆ, ದೇಶ ಮೊದಲು ಅನ್ನುವಂಥದ್ದು, ಇವರು ಒಪ್ಪುದಿಲ್ಲ ಅದನ್ನ. ಅದಕ್ಕೋಸ್ಕರ ಒಂದೇ RSS ಅನ್ನು ತೆಗೊಳ್ಳೋದು. ಇಲ್ಲದಿದ್ರೆ ನಾವು ಅವ್ರು ಎಲ್ಲಿ ವೀಕ್ ಇದ್ದಾರೆ, ಅಲ್ಲಿರುವಂತ ಸಿಸ್ಟಮ್ ಸರಿ ಇಲ್ಲ ಅನ್ನುವಂತ ಮಾತನಾಡುದು ಬಿಟ್ರೆ, ಹಿ ಹಸ್ ಗಾಟ್ ಸಮ್, ಸರ್ವಜ್ಞನಕ್ಕಿಂತ ನನಗೆ ಜಾಸ್ತಿ ಗೊತ್ತಿದೆ ಅನ್ನುವಂತ ಒಂದು ಭಾವನೆ ಈ ವ್ಯಕ್ತಿಯ ತಲೆಯಲ್ಲಿದೆ. ಸದನದಲ್ಲಿ ಯಾವುದೇ ಇಲಾಖೆ ಬಗ್ಗೆ ಪ್ರಶ್ನೆ ಕೇಳಿದ್ರು ಸಹ, ಯಾವುದೇ ಇಲಾಖೆ, ಅವರ ಇಲಾಖೆ ಬಿಡಿ, ಎದ್ದು ನಿಂತು ಉತ್ತರ ಕೊಡುವಂತ ಪ್ರಯತ್ನ ಮಾಡೋದು ಪ್ರಿಯಾಂಕ್ ಖರ್ಗೆ ಅವರು. ಅವ್ರಿಗೆ ಸ್ವಲ್ಪ ಇಶ್ಯೂಸ್ ಇದೆ, ಅವ್ರ ಹೆಲ್ತ್ ಇಶ್ಯೂಸ್ ಏನಂತ ಗೊತ್ತಿಲ್ಲ, ನನಗೆ ಸ್ವಲ್ಪ ಇಶ್ಯೂಸ್ ಇದೆ. ಎಲ್ಲದಕ್ಕೂ ಎದ್ದು ನಿಂತು ಮಾತಾಡ್ತಾರೆ. ನಿಮ್ಮ ಅಬ್ಸರ್ವೇಷನ್ ಇರ್ಬೋದು, ಐ ಡೋಂಟ್ ನೋ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಭರತ್ ಶೆಟ್ಟಿ ಅವರೇ, ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ. ಹಾಗೆ ನಾನು ಉಳಿದ ಪ್ಯಾನಲಿಸ್ಟ್ ಗಳಿಗೆ ಕ್ಷಮೆ ಇರಲಿ, ಇಷ್ಟೊತ್ತು ನಿಮ್ಮನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಕ್ಕೆ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಈ ಪ್ಯಾನಲ್ ಡಿಸ್ಕಷನ್ ಅನ್ನ ಪ್ರಾರಂಭ ಮಾಡ್ತಾ, ನಾವು ಬಿಫೋರ್ ವಿ ಗೆಟ್ ಇನ್ ಟು ಪಾಲಿಟಿಕ್ಸ್, ಲೆಟ್ಸ್ ಟಾಕ್ ಅಬೌಟ್ ಸಮ್ ಫ್ಯಾಕ್ಟ್ಸ್. ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದ್ದ ಅಂಶವನ್ನ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ಕರಾವಳಿ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಸ್ಥಾಪನೆ ಮಾಡ್ತೀವಿ, 5 ವರ್ಷಕ್ಕೆ 2500 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ, ಇದು ಪ್ರಣಾಳಿಕೆಯಲ್ಲಿ ಇದ್ದಿದ್ದು. ಮಾಡಿದ್ದೀರಿ ಸರ್, ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕರಾವಳಿ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗಿದೆ, ಅದಕ್ಕೆ ಅಧ್ಯಕ್ಷರಾಗಿ MA ಗಫೂರ್ ಅವರನ್ನ ಕೂಡ ಕೂರಿಸಿದ್ದೀರಿ. ಬಟ್ ಜನವರಿಯಲ್ಲಿ ಒಂದು ಸಂದರ್ಶನ ಕೊಡ್ತಾರೆ, ಗಫೂರ್ ಸಾಹೇಬ್ರು ಹೇಳ್ತಾರೆ ಒಂದೇ ಒಂದು ರೂಪಾಯಿ ಬಿಡಿಗಾಸನ್ನ ಕೂಡ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿಲ್ಲ. ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ರೆ ಕೋಮು, ದಳ್ಳೂರಿ, ಗದ್ದಲ ಇದೆಲ್ಲ ಭಾಷಣ ಬಿಗಿಯಕ್ಕೆ ಮುಂಚೆ ಈ ಮಂಡಳಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅಭಿವೃದ್ಧಿ ಮಾಡುವ ಚಿಂತನೆ ಮಾಡಬೇಕಾಗಿತ್ತಲ್ವಾ ಅನ್ನೋದು ನನ್ನ ಹಂಬಲ್ ಪ್ರಶ್ನೆ. ಕರೆಕ್ಟ್, ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಇದನ್ನ ಭರತ್ ಶೆಟ್ಟಿ ಇದನ್ನ ಮಾತ್ರ ಈ ಪ್ರಶ್ನೆ ಕೇಳ್ಬಿಟ್ಟಿದ್ರೆ ಇನ್ನು ಬಹಳ ಸಂತೋಷ ಆಗ್ಬಿಡ್ತಾ ಇತ್ತು. ನಿಮ್ಗಿರ್ತಕ್ಕಂಥ ಜವಾಬ್ದಾರಿ ಕಾಳಜಿ ಕೂಡ ಭರತ್ ಶೆಟ್ಟಿಗಿಲ್ಲ. ಯಾಕಂದ್ರೆ ಕಳೆದ 25 ವರ್ಷಗಳಲ್ಲಿ 4 ಮುಖ್ಯಮಂತ್ರಿಗಳನ್ನ ಕಂಡಂತಹ ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ 4 ಮುಖ್ಯಮಂತ್ರಿಗಳು ಕಂಡು, 4 ಮುಖ್ಯಮಂತ್ರಿ ಇದ್ರು, ಡಬಲ್ ಇಂಜಿನ್ ಮೋದಿ 3.0 ಬಂತು. ಕರಾವಳಿಗೆ ಏನಾದ್ರು ಇಂಡಸ್ಟ್ರಿ ತಗೊಂಬಂದಿದ್ದಾರಾ? ಓಲಿ ಕರ್ನಾಟಕದಲ್ಲಿ 4 ಜನ ಮುಖ್ಯಮಂತ್ರಿಗಳು ಯಾರು ಒಂದು ಇಂಡಸ್ಟ್ರಿಯಲ್ಲಿ ಹೋಯ್ತಾ? ಯಾಕೆ ಹೋಗಲ್ಲ? ಕರಾವಳಿ ಹೌದು, ಅಲ್ಲಿ ಎಜುಕೇಶನ್ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ಜನಗಳು ಸುಶಿಕ್ತರಾಗ್ತಾ ಇದ್ದಾರೆ, ಹಾರ್ಡ್ ವರ್ಕಿಂಗ್ ಇದ್ದಾರೆ. ಆದರೆ ನಳಿನ್ ಕುಮಾರ್ ಕಟೀಲ್ ಒಂದು ಮಾತು ನೀವು ಕೇಳಿರ್ಬೋದು, 2023 ಜನವರಿನಲ್ಲಿ ರಸ್ತೆ, ಒಳಚರಂಡಿ, ನೀರು, ವಿದ್ಯುತ್ ಇದು ಕೇಳ್ಬೇಡ್ರಪ್ಪ, ಲವ್ ಜಿಹಾದ್ ಬಗ್ಗೆ ಮಾತ್ರ ಮಾತಾಡಿ ಅಂತ ಅವ್ರ ಕಾರ್ಯಕರ್ತರು ಕರೆ ಕೊಟ್ಟಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿದ್ರು MP ನಳಿನ್ ಕುಮಾರ್ ಕಟೀಲ್. ಅಂದ್ರೆ ಒಬ್ಬ ಕರಾವಳಿಯ ಭಾಗದ ಒಬ್ಬ ಸಂಸದ, ನಾನು ಲವ್ ಜಿಹಾದ್ ಮಾತ್ರ ನನ್ನ ಪ್ರಾಮುಖ್ಯತೆ, ನನ್ನ ಯಾವುದು ರೋಡು, ಒಳಚರಂಡಿ ಕೇಳ್ಬೇಡಿ ಅಂತಂದಾಗ ಯಾವ ಜನ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ತಾರೆ? ಕರ್ನಾಟಕದಲ್ಲಿ ಬಂದರು ಇದೆ, ಅಲ್ಲಿ ರೈಲ್ ನೆಟ್ವರ್ಕ್ ಇದೆ, ವಿಮಾನ ನಿಲ್ದಾಣ ಇದೆ, ರೋಡ್ ನೆಟ್ವರ್ಕ್ ಚೆನ್ನಾಗಿದೆ, ಎಜುಕೇಶನ್ ಹಬ್ ಇದೆ, ಎಂಟರ್ಪ್ರಿನರ್ಶಿಪ್ಗೆ ಹುಡುಗರು ಬಹಳ ತಯಾರಿನಲ್ಲಿದ್ದಾರೆ. ಆದರೆ ಬಿಜೆಪಿ ಮತ್ತೆ RSS ಮಾಡಿರ್ತಕ್ಕಂತಹ ಲ್ಯಾಬೊರೇಟರಿಯಿಂದ ಅಲ್ಲಿನ ವಾತಾವರಣ ಕುಲುಗೆಟ್ಟು ಜನ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇಲ್ಲ. ನೀವು ಅದನ್ನ ಕಲಬುರಗಿಗೆ ಮಾತಾಡ್ತೀನಿ. ಈಗ 3 ವರ್ಷ ಆಗ್ತಾ ಬಂತು ನಟರಾಜ್ ಗೌಡ್ರೆ, ನೀವು ಇನ್ನೂ ಕೂಡ 5 ವರ್ಷದ ಹಿಂದಿನ ಕಥೆನೇ ಹೇಳ್ತಿದ್ರೆ, ಈ 3 ವರ್ಷ ನಿಮ್ ಸರ್ಕಾರ ಏನ್ ಮಾಡ್ತು ಅದನ್ನ ಹೇಳ್ಬೇಕಲ್ಲ. ಈ 3 ವರ್ಷದಲ್ಲಿ ನಿಮ್ ಸರ್ಕಾರ ಈ ಕೋಮು ಬಣ್ಣ ಎಷ್ಟು ಕಳಚ್ತು, ಈ 3 ವರ್ಷದಲ್ಲಿ ನಿಮ್ ಸರ್ಕಾರ ಎಷ್ಟು ಇನ್ವೆಸ್ಟ್ಮೆಂಟ್ ಅಂತು ಕರಾವಳಿಗೆ, ಈ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಯಾವೆಲ್ಲ ಇಂಡಸ್ಟ್ರಿಯಲಿಸ್ಟ್ ಗಳನ್ನ ಕನ್ವಿನ್ಸ್ ಮಾಡಿದ್ರಿ, ಅದನ್ನು ಮಾತಾಡ್ಬೇಕು. ವೆರಿ ಗುಡ್, ತುಂಬಾ ಒಳ್ಳೆ ಪ್ರಶ್ನೆ. ಈ 3 ವರ್ಷದಲ್ಲಿ 2.5 ವರ್ಷದಲ್ಲಿ 7.5 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ. 7.5 ಲಕ್ಷ ಕೋಟಿ ಕರಾವಳಿ ಬಗ್ಗೆ ಮಾತನಾಡಿ ಸರ್, ಯಾಕಂದ್ರೆ ಸಚಿವರು ಮಾತನಾಡಿರೋದು ಸ್ಪೆಸಿಫಿಕಲಿ ಕರಾವಳಿ ಬಗ್ಗೆ. ಅದಕ್ಕೆ ಹೇಳ್ತಿದ್ದೀನಿ, 7.5 ಲಕ್ಷ ಕೋಟಿ ರೂಪಾಯಿ ಬಂದು ಸರಿ 2ನೇ ಅಥವಾ 3ನೇ ಒಳ್ಳೆಯ ಜಾಗ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮತ್ತೆ ವಿದ್ಯಾವಂತರಿರೋ ಜಾಗ ಕರಾವಳಿ ಜಾಗ, ಅಲ್ಲಿಗೆ ಹೋಗ್ಲಿಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತಕ್ಕಂತಹ ಬಂಡವಾಳ ಹೂಡಿಕೆದಾರ ಅಲ್ಲಿ ಹೋಗ್ತಾ ಇಲ್ಲ? ನಮಗೂ ಅದನ್ನೇ ಕೇಳ್ತಾ ಇರೋದು. ನಾವು ಅದನ್ನೇ ಬಿಜೆಪಿ ನಾಯಕರಿಗೆ ನಾವು ಅದೇ ಪ್ರಶ್ನೆ ಮಾಡ್ತಾ ಇರೋದು. ಸಾಕಾಗಿಲ್ವಾ ಸರ್ ಅಧ್ಯಯನ ಮಾಡ್ಲಿಕ್ಕೆ, ಅದಕ್ಕೊಂದು ಪರಿಹಾರವನ್ನ ಅದನ್ನೇ ಹೇಳ್ತಾ ಇದೀನಲ್ಲ.
ಈಗ 3 ವರ್ಷದ ಬಿಟ್ಬಿಡಿ, ಈಗ 2.5 ವರ್ಷ ಹಿಂದೆ ನಾನು ಹೇಳ್ದೆ ನಳಿನ್ ಕುಮಾರ್ ಕಟೀಲ್ದು ಹೇಳ್ದೆ. ಸರಿ, ಈಗ ಜಸ್ಟ್ ಕಳೆದ ಒಂದು ತಿಂಗಳು ಮುಂಚೆ ಒಬ್ಬ ಬಿಜೆಪಿಯ ಶಾಸಕ ಅಲ್ಲಿನ ಜಿಲ್ಲಾಧಿಕಾರಿಗೆ ಭಗವದ್ ಧ್ವಜ ಕೊಡ್ತಾರೆ ಕೈಗೆ. ರೀ ಸರ್, ನಾನು ಅದಕ್ಕೆ ನನ್ನ ಪ್ರಶ್ನೆಯನ್ನ ಬಹಳ ಸ್ಪೆಸಿಫಿಕ್ ಆಗಿ ಕೇಳಿದೆ ನಟರಾಜ್ ಗೌಡ್ರೆ. ಬಿಫೋರ್ ವಿ ಗೆಟ್ ಇಂಟು ಪಾಲಿಟಿಕ್ಸ್, ಈ ಕೋಮು ದ್ವೇಷದ ಪಾಲಿಟಿಕ್ಸ್ ಗೆ ಇಳಿಯೋಕ್ ಮುಂಚೆ ನಾನು ಕೇಳಿದೆ, ಮಂಡಳಿಗೆ ದುಡ್ಡು ಕೊಡ್ಲಿಕ್ಕೆ ಏನ್ ಕಷ್ಟ ಆಗಿದೆ? ಕರಾವಳಿ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿದ್ರಲ್ಲ, ಅದಕ್ಕೆ ದುಡ್ಡು ಕೊಡ್ಲಿಕ್ಕೆ ಏನ್ ಕಷ್ಟ ಆಗಿದೆ? ಬೊಕ್ಕಸದಲ್ಲಿ ದುಡ್ಡು ಇಲ್ವಾ ಅಥವಾ ಇಂಟ್ರೆಸ್ಟ್ ಇಲ್ವಾ? ಈಗ ಸ್ಮಿತಾ ಅವರೇ, ಅಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದಿದಾವಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಅಲ್ಲಿ ಬಂದಿರತಕ್ಕಂಥದ್ದು ಕರಾವಳಿಗೆ, ಅಲ್ಲಿ ಬಂದರು ವಿಸ್ತರಣೆ ಆಯ್ತಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿದ್ದು. ಅಲ್ಲಿ ವಿಮಾನ ನಿಲ್ದಾಣ ಮತ್ತಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿದ್ದು. ಅಲ್ಲಿ ರೈಲ್ವೆ ನೆಟ್ವರ್ಕ್ ಬಂದಿದೆಯಲ್ಲ ಅದು ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿದ್ದು. ಆದ್ರೆ ಕಳೆದ 20 ವರ್ಷಗಳಲ್ಲಿ ಕಳೆದ 20 ವರ್ಷಗಳಲ್ಲಿ 20 ವರ್ಷಕ್ಕೆ ಮುಂಚೆ ಆಗಿ 25 ವರ್ಷಕ್ಕೆ ಮುಂಚೆ ಆಗಿದೆ. 20 ವರ್ಷದಲ್ಲಿ ಕಳೆದ 20 ವರ್ಷದಲ್ಲಿ ಯಾವಾಗಲೂ ಲ್ಯಾಬೋರೇಟರಿ ಮಾಡ್ಕೊಂಡ್ರು